ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಬಳ್ಳಮಂಚ ಟೆಂಪಲ್ಗೆ ಹೊರಟಿದ್ದೇವೆ. ಎಲ್ರು ನೋಡಿ ಎಲ್ಲಿದ್ದಾರೆ. ನಾನು, ಅಮ್ಮ, ಆಮೇಲೆ ಅಮ್ಮನಮ್ಮ, ಅಜ್ಜಿ, ಆಮೇಲೆ ದೊಡ್ಡ ತಂಗಿ. ಸಣ್ಣವಳಿಗೆ ಕಾಲೇಜ್ ಉಂಟು, ರಜೆ ಇಲ್ಲ, ಸೊ ಅವಳಿಗೆ ಬರ್ಲಿಕ್ಕಾಗಲ್ಲ. ಹಾಗೆ ನಾವು 4 ಜನಕ್ಕೆ ಟೆಂಪಲ್ಗೆ ಹೊರಟಿದ್ದೇವೆ. ರಿಕ್ಷಾ ಬೇರೆ ಬಂತು. ಹಾಗೆ ಈಗ ಎಲ್ಲ ರೆಡಿಯಾಗಿ ಹೊರಟಿವಿ. ಗಂಟೆ 9:15 ಆಗಿದೆ. ಸೊ ಇಲ್ಲಿಂದ ಇನ್ನು ಡೈರೆಕ್ಟ್ ಟೆಂಪಲ್ಗೆ. ಹಾಗೆ ಇನ್ನು ಟೆಂಪಲ್ ಅಲ್ಲಿ ಸಿಗುವ. ಅಕ್ಕ ಬರ್ತಾರ ಗೊತ್ತಿಲ್ಲ, ಅಕ್ಕನ ಮನೆ ಹತ್ರ. ಇವತ್ತು ಅಜ್ಜಿ ಅಕ್ಕನ ಮನೆಗೆ ಹೋಗ್ತಾರೆ, ನನ್ನ ದೊಡ್ಡಮ್ಮನ ಮಗಳ ಮನೆಗೆ ಹೋಗ್ತಾರೆ. ಹಾಗೆ ಅವರು ಟೆಂಪಲ್ಗೆ ಬರ್ತಾರೆ ಇಲ್ಲೋ ಗೊತ್ತಿಲ್ಲ. ಹಾಗಾದ್ರೆ ನಾವೇ ಅಜ್ಜಿಯನ್ನ ಬಿಡ್ಬೇಕಷ್ಟೇ. ನೋಡುವ ಹೇಗೆ ಆಗ್ತದೆ ಏನು ಅಂತ. ನೋಡಿ ಅಲ್ಲಿ ರಿಕ್ಷಾ ರೆಡಿ ಉಂಟು, ನೇತೃತ್ವ ತನಕ ರಿಕ್ಷಾದಲ್ಲಿ, ಆಮೇಲೆ ಬಸ್ಸಲ್ಲಿ ಹೋಗುದು ಮಡಂತಿಯಾರ ತನಕ. ಅಲ್ಲಿಂದ ರಿಕ್ಷಾ ಅಂತ, ರಿಕ್ಷಾ ಇಲ್ಲದ್ರೆ ಬಸ್ಸಲ್ಲಿ ಹೋಗುದು. ಅಲ್ಲಿ ಬರ್ತಾ ಇದ್ದಾಳೆ ಅವರಪ್ಪ. ಹೋಗುವ. ನಾವೀಗ ಇಳಿದ್ವಿ ಇಲ್ಲಿ ಬಳ್ಳಮಂಚದಲ್ಲಿ. ಮಡಂತ್ಯರಲ್ಲಿ ಇಳಿದು ಅಲ್ಲಿಂದ ರಿಕ್ಷಾದಲ್ಲಿ ಬಂದ್ವಿ ಬಳ್ಳಮಂಚ ತನಕ. ಅಲ್ಲಿ ಬಾವ ಸಿಕ್ಕಿದ್ರು. ಹಾಗೀಗ ಟೆಂಪಲ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ಬೇರೆ ಬರ್ತಾ ಉಂಟು. ಇಷ್ಟೊತ್ತು ಮಳೆ ಇರಲಿಲ್ಲ. ನಾವು ಯಾವಾಗ ಗಾಡಿಯಿಂದ ಇಳಿದ್ವಾ ಈಗ ಮಳೆ ಶುರುವಾಯ್ತು. ಹಾಗೀಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ ಅಂತ ಟೆಂಪಲ್. ಸೊ ನಡ್ಕೊಂಡು ಬರ್ತಾ ಇದ್ದೀವಿ. ನಾನು ಯಾವಾಗಲೂ ಸಣ್ಣದಿರುವಾಗ ಇದು 2ನೇ ಸರ್ತಿ ಬರ್ತಿರೋದು. ತುಂಬಾ ಸಣ್ಣದಿರ್ಬೇಕಾದ್ರೆ ಅಕ್ಕ ಕರ್ಕೊಂಡ್ಬಂದದ್ದು. ಇದು ಇವಾಗ ಅಮ್ಮನ ಜೊತೆ ಬರ್ತಿದ್ದೆ. ಅಮ್ಮ, ನಾನು ಇವನ್ನೆಲ್ಲ ಬರ್ತಿದ್ದೇವೆ. ಹಾಗೆ ಆಕ್ಚುಲಿ ಅಮ್ಮನೇ ಫಸ್ಟ್ ಟೈಮ್ ಬರೋದಂತೆ. ನಾನು ಸಣ್ಣದಿರುವಾಗ ಅಕ್ಕನ ಮನೆಯಲ್ಲಿದ್ದೆ. ಆಗ ಜಾತ್ರೆ ಟೈಮಲ್ಲಿ ಅವ್ರು ಕರ್ಕೊಂಡ್ಬಂದದ್ದು ನಾನು. ಈಗ ಮಳೆ ಬೇರೆ ತುಂಬಾ ಜೋರು ಉಂಟು, ಗಾಡಿ ಬೇರೆ ಬರ್ತಾ ಉಂಟಿದ್ರಿಂದ, ಮಳೆ ಇದ್ದಿದ್ರಿಂದ ಹೋಗ್ಲಿಕ್ಕೆ ಸ್ವಲ್ಪ ದೂರ ಅಂತ ಅನಿಸ್ತಾ ಉಂಟು. ಇಲ್ಲೇ ಟೆಂಪಲ್ ಬಂದಾಯ್ತು, ಎದುರೇ ಕಾಣಿಸ್ತಾ ಉಂಟು. ಮತ್ತೆ ಇಲ್ಲಿ ಸುತ್ತ ಎಲ್ಲ ಉಂಟಲ್ಲ, ಸೂಪರ್ ನೇಚರ್, ಫುಲ್ ಗದ್ದೆ ಎಲ್ಲ. ತೋರಿಸ್ತೇನೆ ರೀ, ನೋಡಿ ಎಷ್ಟು ಚಂದದ ಪ್ಲೇಸ್. ಫುಲ್ ಇಲ್ಲಿಗ ಎಂತ ಅಂದ್ರೆ ಅದನ್ನು ಇದು ಮಾಡ್ತಿದ್ದಾರೆ, ಟ್ರ್ಯಾಕ್ಟರ್ ಅಲ್ಲಿ ಹೂಳ್ತಾ ಇದ್ದಾರೆ. ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಉಂಟಲ್ಲ ಗೊತ್ತಿಲ್ಲ, ಅದ್ರಲ್ಲಿ ಮೇಜ್ ನೆಟ್ಟಿದ್ದಾರೆ. ಅದು ಕೈಯಲ್ಲಿ ನೆಟ್ಟಿದ ಮೆಷಿನ್ ಅಲ್ಲೇ ಗೊತ್ತಿಲ್ಲ. ಸಣ್ಣ ಸಣ್ಣದೀಗ ನಟ್ಟಿದಷ್ಟೇ ಕಾಣ್ಬೇಕು ಅದು. ಹಾಗೆ ಅದು ಹೊಸ ಬೇರೆ ತುಂಬಾ ಉದ್ದ ಇದೆ ಗದ್ದೆ, ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ರಮ್ಮ. ನೋಡಿ ಇಲ್ಲಿ ಕಾಣಿಸ್ತುಂಟಲ್ಲ, ಅದು ಪೂಕಾರೆ ಅಂತ ಹೇಳಿದ್ರೆ ಒಂದು ದೇವಸ್ಥಾನದ ಗದ್ದೆಯಲ್ಲಿ ಪೂಕಾರೆ ಹಾಕುವಂತ ಕ್ರಮ ನಮ್ಮ ತುಳುನಾಡಲ್ಲಿ ಉಂಟು. ಅದಾದ್ಮೇಲೆ ಆ ಗದ್ದೆಯಲ್ಲಿ ನಾಟಿಯನ್ನು ಮಾಡುವಂಥದ್ದು, ಸುದ್ದಿ ನಾಟಿ ಮಾಡುದು. ಪೂಕಾರೆಯಲ್ಲಿ ಸುಮಾರು ವಿಷಯ ಉಂಟು, ಅದನ್ನ ನೆಕ್ಸ್ಟ್ ಟೈಮ್ ನಿಮಗೆ ಹೇಳ್ತೇನೆ ನಾನು. ಇದು ದೇವಸ್ಥಾನದ ಎಂಟ್ರೆನ್ಸ್. ನಾವೀಗ ಟೆಂಪಲ್ ಒಳಗಡೆ ಹೋಗ್ಬೇಕು. ಇಲ್ಲಿ ನೋಡಿ ಎಷ್ಟು ಚಂದದ ಕೆರೆ ಉಂಟು. ಕಲರ್ ನೋಡಿ ಎಷ್ಟು ಚಂದ ಇದೆ ಅಂತ. ನನ್ನ ಫೇವ್ರೆಟ್ ಕಲರ್. ನಂಗೆ ಈ ಥರ ಇದ್ರೆ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಕೆಲವೊಂದು ಕಡೆ ಫುಲ್ ಗ್ರೀನ್ ಇರ್ತದೆ, ಇನ್ನೊಂಥರ ಬ್ಲೂ ಕಲರ್ ಉಂಟು. ಇಲ್ಲಿ ನೋಡಿ, ಏನಾದರೂ ಹರಕೆ ಹಾಕ್ಲಿಕ್ಕಿದ್ರೆ ಅಲ್ಲ, ನೀವೇನಾದರೂ ಹರಕೆ ಬಿಟ್ಕೊಂಡಿದ್ರೆ ಇಲ್ಲಿ ತಗೊಂಡು ಅದನ್ನು ಹಾಕ್ಬೋದು. ಬೇರೆ ಎಲ್ಲಿ ಸಹ ನಿಮಗೆ ಅಲ್ಲಿ ಹರಕೆ ಸಿಗೋದಿಲ್ಲ. ನಾವು ಇದನ್ನು ಇಲ್ಲೇ ತಗೊಂಡಿದ್ದೇವೆ. ಯಾವುದೆಲ್ಲ ಸೇವೆ ಉಂಟನ್ನೋ ಲಿಸ್ಟನ್ನು ಟೆಂಪಲ್ ಆಫೀಸ್ ಇದ್ದು ಲೆಫ್ಟ್ ಸೈಡಲ್ಲಿ ಹಾಕಿದ್ದಾರೆ ಬೋರ್ಡಲ್ಲಿ. ಹೋಗೋರು ಮಾಡಿಸ್ಕೊಳ್ಳಿ. ನಾವು ದೇವಸ್ಥಾನಕ್ಕೆ ಹೋಗಿ ಈಗ ಬಂದ್ವಿ. ಉಜಿರಲ್ಲಿ ಇಳಿದ್ವಿ, ತುಂಬ ಹಸುವಾಗ್ತಿತ್ತು ಅಂತ. ಹಾಗೆ ಇವಳು ಸಹ ಸಿಕ್ಕಿದ್ದು, ಜೀವನ್ಯ ಸಹ. ಹಾಗೆ ಈಗ ದಿಶಾ ಕಾರ್ನರಿಗೆ ಬಂದಿದ್ದೇವೆ, ಎಲ್ಲರೂ ತಿನ್ನುವ ಅಂತ. ದಿಶಾ ಫುಡ್ ಕಾರ್ನರ್ ಬಂದಿದ್ದೇವೆ ತಿನ್ನುವ ಅಂತ. ತುಂಬ ಹಸುವಾಗ್ತಿತ್ತು ಅಂತ. ಹಾಗೆ ಇಲ್ಲಿ ಊಟ ಮಾಡಿ ಹೋಗುದು. ಅಮ್ಮನಿಗೆ ಹಸುವಾಗ್ತಿಲ್ಲ ಅಂತ ನಾನು ಮನೆಗೆ ಹೋಗಿ ಊಟ ಮಾಡ್ತೇನೆ ಹೇಳಿದ್ರೆ. ಆಮೇಲೆ ಅವ್ರಿಗೆ ಹೋಟೆಲ್ ಫುಡ್ಡಲ್ಲಿ ಇಷ್ಟ ಆಗಲ್ಲ. ನಾವು ಅದಕ್ಕೆ ಕಾಯ್ದು ಯಾವಾಗ ಆಗ್ತದೆ ಹೋಟೆಲ್ ಫುಡ್ ಸಿಗ್ತದೆ ಅಂತ ಕಾಯ್ತಿರ್ತೇವೆ. ಸೊ ಇವಾಗ ಇಲ್ಲಿಗೆ ಬಂದಿದ್ದೇವೆ. ಅದು ವೆಜ್ ತಿನ್ಬೇಕಲ್ಲ, ಟೆಂಪಲಿಗೆ ಹೋಗಿ ಬಂದು ನಾನ್ ವೆಜ್ ತಿನ್ಲಿಕ್ಕಾಗಲ್ಲ. ಸೊ ವೆಜ್ ಹೋಟೆಲಿಗೆ ಬಂದಿದ್ದೆ. ಅಂದರೆ ನಾನ್ ವೆಜ್ ಬಟ್ ಈಗ ಸ್ವಲ್ಪ ಕಷ್ಟ ಆಗ್ತದೆ. ಎಂತ ತಿನ್ನುವ ಇಲ್ಲಿ ಎಲ್ಲ ಫ್ರೈಡ್ ರೈಸ್ ಅಲ್ಲಂದರೆ ಬಟರ್ ನಾನ್, ಕಡಾಯಿ ಎಲ್ಲ ಅಂತ ಬಂದಿದ್ದಾರೆ. ಅವ್ರು ನೋಡ್ತಾ ಇದ್ದಾರೆ. ಆರ್ಡರ್ ಬಂದಿದೆ ನೋಡಿ. ಇದು ಮಶ್ರೂಮ್ ಫ್ರೈಡ್ ರೈಸ್, ಆಮೇಲೆ ಕಡಾಯಿ, ಪನ್ನೀರ್ ಕಡಾಯಿ ಮತ್ತೆ ರೋಟಿ. ಫಸ್ಟಿಗೆ ಬ್ಯಾಟಿಂಗ್. ಬಿಸಿ ಬಿಸಿ ಬಟರ್ ನಾನ್ ವಿತ್ ಪನ್ನೀರ್ ಕಡಾಯಿ.
ಪನ್ನೀರ್ ಕಡಾಯಿ ಮತ್ತು ರೋಟಿ ಖಾಲಿ ಆಯಿತು. ಇವಾಗ ಮಶ್ರೂಮ್ ಫ್ರೈಡ್ ರೈಸ್ ಖಾಲಿ ಮಾಡಿ ಹೋಗ್ತಿತ್ತು. ಚೆಂದ ಇದೆ, ಟೇಸ್ಟ್ ಎಲ್ಲ ಚೆಂದ ಇದೆ. ಈ ಸೈಡ್ ಮಾತ್ರ ನಮ್ದು ಊಟ ಆಯ್ತು. ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡಿಗೆ. ಎಂತ ಗೊತ್ತುಂಟ, ಖಾಲಿ ಪನ್ನೀರ್ ಕಡಾಯಿ ರೋಟಿ ಆಮೇಲೆ ಮಶ್ರೂಮ್ ಫ್ರೈಡ್ ರೈಸ್ ಉಂಟಲ್ಲ 511 ಆಯ್ತು. AC ರೂಮಲ್ಲಿ ಕೂತಿದ್ವಿ. ವಾಟರ್ ಬಿಲ್ ಕೂಡ ಅವರು ಆ್ಯಡ್ ಮಾಡ್ತಾರೆ. ಎಲ್ಲ ಸೇರಿ 511 ಆಯ್ತು. ಮೊನ್ನೆ ನಾನ್ ವೆಜ್ ಅಲ್ಲಿ ಸುಮಾರು ಐಟಮ್ಸ್ ತಿಂದಿದ್ವಿ. ಸುಮಾರು ಐಟಮ್ಸ್. ಅದ್ರಲ್ಲಿ ಉಂಟಲ್ಲ ಖಾಲಿ 650 ಏನೋ ಅಷ್ಟೇ ಆಗಿತ್ತು. ಇದು ವೆಜ್ಜಿಗೆ ಎಂತಕ್ಕೆ ನಮ್ಮ ರೇಟ್ ದೇವರಿಗೆ ಗೊತ್ತು. ಅದಕ್ಕೆ ನಾನ್ ವೆಜ್ ತಿನ್ಬೇಕು ಅಂತ ಹೇಳುದು. ವೆಜ್ ಜಾಸ್ತಿ ತಿನ್ಬೇಡಿ, ನಾನ್ ವೆಜ್ ತಿನ್ನಿ, ಸರಿ ಆಗ್ತದೆ. ನಮ್ಮದು ಬಜೆಟ್ ಕೂಡ ಉಳಿತದೆ, ಹಣ ಕೂಡ ಉಳಿತದೆ, ಹೊಟ್ಟೆ ಕೂಡ ತಂಪಾಗ್ತದೆ. ಹಾಗೆ ಇವಾಗ ಬಸ್ ಸ್ಟ್ಯಾಂಡ್ ಹೋಗ್ತೀವಿ. ಡೈರೆಕ್ಟ್ ಮನೆಗೆ. ಅಲ್ಲ ಅಮ್ಮ ಹೇಳ್ತಾ ಇದ್ರು ಅಮೃತಿಗೆ ಹೋಗಿ ಅಂತ. ಅಮೃತ್ ಸಿಲ್ಕ್ಸ್ಗೆ ಡ್ರೆಸ್ ಶಾಪಿಗೆ ಒಮ್ಮೆ ಹೋಗಿ ಬನ್ನಿ, ಒಳ್ಳೊಳ್ಳೆ ಸ್ಯಾರೀಸ್ ಎಲ್ಲ ಇದೆ. ಅಮ್ಮ ಹೋಗಿ ಬಂದ್ರಂತೆ. ನೀವು ಸೊಮ್ಮೆ ಹೋಗಿ ಬನ್ನಿ ಹೇಳಿದ್ರು. ಇವಾಗ ಅಲ್ಲಿಗೆ ಹೋಗುವ. ವಿಡಿಯೋ ಮಾಡ್ಲಿಕ್ಕೆ ಆಗ್ತದಿಲ್ಲ ಗೊತ್ತಿಲ್ಲ, ಬಟ್ ಒಮ್ಮೆ ನಾವು ಹೋಗಿ ಬರ್ತೀವಿ. ನೋಡಿ ಅಂತಿಲ್ಲಿ ಆಕ್ಸಿಡೆಂಟ್ ಆಗಿದೆ. ನಿನ್ನೆನ ಇವತ್ತ ಗೊತ್ತಿಲ್ಲ, ಬಟ್ ಅವ ಸ್ಪಾಟ್ ಅಂತ ಹೇಳ್ತಾ ಇದ್ರು. ಒಂದು ಸ್ವಲ್ಪ ಜಾಗ್ರತೆಯಲ್ಲಿ ಹೋಗ್ತಿದ್ರೆ ಉಂಟಲ್ಲ, ಜೀವ ಆದ್ರೂ ಉಳಿತಿತ್ತ ಒಂದು. ಇಲ್ಲಿ ನೋಡಿ, ನಾನು ಫುಲ್ ಚಂಡಿ. ಗಾಡಿಯಲ್ಲಿ ಬರುವಾಗ ಅರ್ಧದಲ್ಲಿ ಬಂದು ಮತ್ತೆ ಇದನ್ನು ಕೋಟ್ ಹಾಕೊಂಡದ್ದು. ಫುಲ್ ಚಂಡಿ, ಮುಖ ಎಲ್ಲ ಚಂಡಿ. ಗಾಡಿಯಲ್ಲಿ ಬಂದದೇ ಕಷ್ಟದಲ್ಲಿ. ನಾನು ಅರ್ಧ ಬರುವಾಗ ಇರ್ತಿರೋಯ್ತು, ಈಗ ಜೋರು ಮಳೆ ಬರ್ತದೆ ಅಂತ ಇಬ್ರು. ಹಾಗೆ ಮತ್ತೆ ಅರ್ಧ ಚಂಡಿ ಆದ್ಮೇಲೆ ನಾನು ಈ ಕೋಟನ್ನು ಹಾಕೊಂಡದ್ದು, ಗೊತ್ತುಂಟಾ? ಇದನ್ನ ವಿಡಿಯೋ ನಮ್ಮ ಅಮ್ಮ ಮಾಡ್ತಿದ್ದಾರೆ. ಅವರು ಸಾಕು ಅವ್ರ ಲೆಫ್ಟಲ್ಲಿ ಸಾಕು ನಾನಿಲ್ಲಿ ನಾನು ಓಳಿ ಚಾಚಿ ಬಂದಿದ್ದ ಅಂತ. ನಿಲ್ಲ, ನಾನು ಬ್ಲಾಗ್ ಎಂಡ್ ಮಾಡ್ತೀನಿ. ಅಂಡ್ ಟೆಂಪಲಿಗೆಲ್ಲ ಹೋಗಿ ಬಂದಾಯ್ತು. ಇವಾಗ ಜಸ್ಟ್ ಮನೆಗೆ ರೀಚ್ ಆಗಿ ಆಯ್ತು. ಏನ್ ಗೊತ್ತಾ, ನಾವು ಅಮೃತಿಗೆ ಹೋಗ್ತೇವೆ ಅಂತಿಲ್ಲ, ಅಮೃತಿಗೆ ಹೋದ್ವಿ. ಸಾರಿ ಕೂಡ ತಕೊಂಡ್ವಿ. ನಾನು ಸಾರಿ ತೋರಿಸ್ತೇನೆ, ತೋರಿಸ್ತೇನೆ. ನಾನು ಇದನ್ನ ಫುಲ್ ತೆಗೆದು ಬರ್ತೀನಿ, ಆಯ್ತಾ? ಸೀರೆ ತಕೊಂಡೆ ಅಂತ ಹೇಳಿದಿಲ್ಲ, ನೋಡಿ ಇಲ್ಲಿ ಇದುವೇ ಸೀರೆ. ಫುಲ್ಲು ಹೇಗೆ ಕಾಣ್ತದೆ ಗೊತ್ತಿಲ್ಲ, ನನಗೆ ಅಂತ ತಕೊಂಡದ್ದು ನಾನು. ನೆಕ್ಸ್ಟ್ ಟೈಮ್ ನಮಗೋದ್ರೊಟ್ಟಾಗ ವ್ಲಾಗ್ ಮಾಡ್ತೀನಲ್ವಾ, ಗೊತ್ತಾಗ್ತದೆ. ನಾನು ಬೇರೆ ತಕೊಳ್ಳಿಕ್ಕೆ ಅಂತ ಹೇಳಿ ಓದದ್ದು, ಬಟ್ ಇದು ಸಿಕ್ತು. ಇದೇನೋ ಫೈನಲಿ ನೋಡಿ ಲಾಸ್ಟಿಗೆ ಇದನ್ನ ಸೆಲೆಕ್ಟ್ ಮಾಡಿದ್ವಿ. ಹೇಗೆ ಕಾಣ್ತದೆ ಗೊತ್ತಿಲ್ಲ. ಬ್ಲೌಸ್ ಎಲ್ಲ ಹಾಕಿ ಒಟ್ಟಾಗುವಾಗ ಚಂದ ಕಾಣ್ಬೋದೇನೋ ಗೊತ್ತಿಲ್ಲ. ನೆಕ್ಸ್ಟ್ ಓಕೆ, ಇವತ್ತಿನ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬೈ ಬಾಯ್.